LSV ಕಿಚನ್ ನೋಡ್ತಾ ಇರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. LSV ಕಿಚನ್ಗೆ ಸ್ವಾಗತ ಆ್ಯಂಡ್ ಸುಸ್ವಾಗತ ರೀ. ನಾನಿವತ್ತು ಒಂದೇ ವಿಡಿಯೋದಲ್ಲಿ 2 ಥರ ಉಂಡೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ರವೆ ಉಂಡೆ ಮಾಡೋದನ್ನೇ ನೋಡೋಣ. ಇವತ್ತಿನ ಸ್ಪೆಷಲ್ ಏನಂದ್ರೆ ಪಾಕ ಇಲ್ಲದೇ ರವೆ ಉಂಡೆ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೇನೆ ಈ ವಿಡಿಯೋದಲ್ಲಿ. ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ರವೆ ಉಂಡೆ ಮಾಡಲು ಏನೇನು ಬೇಕಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ 1 ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ, ದೊಡ್ಡ ಕಪ್ನಷ್ಟು. ಒಂದು ಅರ್ಧ ಕಪ್ನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ನೀವು ಸ್ವೀಟ್ ಕಡಿಮೆ ಬೇಕಂದ್ರೆ ಕಡಿಮೆ ತೊಗೋಬೋದು. ಒಂದು ಅರ್ಧ ಕಪ್ನಷ್ಟು ತುಪ್ಪ ತೊಗೊಂಡಿದ್ದೀನಿ. ಒಂದು 4 ಏಲಕ್ಕಿ ತೊಗೊಂಡಿದ್ದೀನಿ. ಇದನ್ನೀಗ ಸಕ್ಕರೆ ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಇದಕ್ಕೆ ನಾನಿವಾಗ 1-2 ಏಲಕ್ಕಿ ಸೇರಿಸ್ಕೊತೀನಿ. ನೀವು ಬೇಕಿದ್ರೆ ಹಾಕೋಬೋದು, ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಇದಕ್ಕೆ ನಾನೀಗ ಗ್ರೈಂಡ್ ಮಾಡ್ಕೊಂಬಂದೆ. ನೋಡಿ ಈ ಥರ ಆಗಿದೆ. ಇದನ್ನೀಗ ಸೈಡಿಗೆ ಇಟ್ಬಿಟ್ಟು ಒಲೆ ಮ್ಯಾಗ ಒಂದು ಬಾಣಲೆ ಕಾಯಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಇವಾಗ ತುಪ್ಪ ಹಾಕೊಂಡ್ಬಿಟ್ಟು ಸ್ವಲ್ಪ ತುಪ್ಪ ಕಾಯ್ದ ಮೇಲೆ ಸಣ್ಣ ರವೆ ತೊಗೊಂಡಿದ್ದಿಲ್ಲ ನಾವು ಅವು ಹಾಕೋತಾ ಇದ್ದೀನಿ. ಈಗ ಹಾಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ಸಣ್ಣ ಉರಿಯಲ್ಲೇ ಇಟ್ಕೊಂಡು ಹುರ್ಕೋಬೇಕು, ಇಲ್ಲ ಜೋರು ಉರಿ ಇಟ್ಟರೆ ಅವತ್ತವ್ರಿ ಅವು ಉಂಡೆ ತಿನ್ನೋ ಮುಂದೆ ಅಷ್ಟೊಂದು ಸರಿ ಅನಿಸೋದಿಲ್ಲ ರೀ. ಇವು ಚೆನ್ನಾಗಿ ತುಪ್ಪದಲ್ಲಿ ಈ ಥರ ಅಳಿವೆ ನೋಡ್ಬೋದು ನೀವು. ಈಗ ಸಕ್ಕರೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇವಾಗಲೂ ಕೂಡ ಜೋರು ಉರಿಯಲ್ಲಿ ಇಟ್ಕೋಬಾರ್ದು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮ್ಗೆ ಯಾರಿಗಾದರೂ ಪಾಕ ಹಾಕ್ಕೊಂಡು ಮಾಡೋಕ್ಕೆ ಬರಲಿಲ್ಲ ಅಂದರೆ ಈ ಥರ ಮಾಡ್ಬೋದು ನೋಡಿರಿ. ಇದು ಹೊಸ ವಿಧಾನ, ತುಂಬ ಸರಳವಾಗಿ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕೂಡ ಬರ್ತಾವ್ರಿ ಈ ಉಂಡೆ ಮಾಡೋಕ್ಕೆ ಬರಲಾರ್ದವ್ರು ಕೂಡ ಚೆನ್ನಾಗಿ ಉಂಡೆ ಮಾಡ್ಬೋದು ರೀ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಮುಚ್ಚಿಡ್ಬೇಕು ರೀ. ಯಾಕಂದರೆ ಇದು ತುಪ್ಪದಾಗ ರವೆ ಎಲ್ಲ ಆಳ್ದಂಗೆ ಹಾಕವ್ರಿ. 5 ನಿಮಿಷ ಆಗಿದೆ. ಇವಾಗ ಮಿಕ್ಸರ್ಗೆ ಹಾಕೋಬೇಕು ರೀ. ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ ತೊಗೊಂಡ್ಬಿಟ್ಟು ಆಗಳ ಸಕ್ಕರೆ ಮತ್ತು ರವೆ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಅದನ್ನ ಮಿಕ್ಸರ್ಗೆ ಹಾಕೊಂಬರ್ಬೇಕು ರೀ. ಇವಾಗ ಭಾಳ ತನಕ ಗ್ರೈಂಡ್ ಮಾಡೋದು ಬೇಕಾಗಿಲ್ಲ ರೀ. ಒಂದು ಸುತ್ತು ಹಾಕಿದ್ರೆ ಸಾಕಾಗತ್ತೆ ರೀ. ಇದನ್ನ ತರಿಯಾಗಿ ಹಾಕೋಬೇಕು ರೀ, ಫುಲ್ ಸಣ್ಣ ಮಾಡ್ಕೋಬಾರ್ದು ರೀ. ನೋಡಿರಿ ಇವಾಗ ನಾನು ಮಿಕ್ಸರ್ಗೆ ಹಾಕೊಂಬಂದೆ. ಈ ಥರ ಆಗಿದೆ ನೋಡಿ. ಇದನ್ನೀಗ ಒಂದು ಬಾಣಲಿಗೆ ಹಾಕೋಬೇಕು. ನೋಡಿರಿ ಇವಾಗ ಈ ಥರ ಕಾಣ್ತಾ ಇದೆ. ಫುಲ್ ಸಣ್ಣ ಏನು ಹಾಕ್ಕೊಂಡಿಲ್ಲ, ತರಿಯಾಗಿ ಹಾಕ್ಕೊಂಡಿದ್ದೀನಿ. ಕಾಣಿಸ್ತಿರ್ಬೋದು ನಿಮಗೆ. ಇದಕ್ಕೆ ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಕಟ್ಟಿದ್ರೆ ತುಂಬ ಚೆನ್ನಾಗಿ ಬರ್ತಾವೆ ರೀ ಉಂಡೆ. ಈಗ ಉಂಡೆ ಕಟ್ಟಿ ತೋರಿಸ್ತೀನಿ, ನೋಡೋಣ ಬನ್ನಿ ಯಾವ ರೀತಿ ಉಂಡೆ ಆಗ್ತಾವಂತ. ತುಂಬ ಸಾಫ್ಟಾಗಿ ಬರ್ತಾವ್ರಿ ಉಂಡೆ. ಒಂದೇ ಕೈಲೇ ಕಟ್ಕೋಬೋದು ರೀ ಉಂಡೆ. ನೋಡಿರಿ ಇಲ್ಲಿ ನಾನು ಒಂದೇ ಕೈಲೇ ಕಟ್ಕೋತಾ ಇದ್ದೀನಿ, ನೋಡ್ತಿರ್ಬೋದು. ತುಂಬ ಸಾಫ್ಟಾಗಿ ಚೆನ್ನಾಗಿ ಬರ್ತಾವ್ರಿ. ಇಲ್ಲಿವರೆಗೂ ನೋಡಿದ್ರಲ್ಲ ರವೆ ಉಂಡೆ ಯಾವ ರೀತಿ ಕಟ್ಟೋದಂತ. ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಇವಾಗ ಶೇಂಗಾ ಉಂಡೆ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ, ತೋರಿಸ್ತೀನಿ. ನೋಡಿರಿ ಇವಾಗ ರವೆ ಉಂಡೆ ಎಷ್ಟು ಚೆನ್ನಾಗಿ ಬಂದಿವೆ ಅಂತ. ಈಗ ಶೇಂಗಾದ ಉಂಡೆ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ನಾನೀಗ 1 ಕಪ್ನಷ್ಟು ಶೇಂಗಾ ಹುರಿದ್ಬಿಟ್ಟು ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀನಿ. 1 ಕಪ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ ನಾನು. ನಿಮ್ಗೆ ಸ್ವೀಟ್ ಜಾಸ್ತಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಾಕೋಬೋದು. ಪುಟಾಣಿ ಆಪ್ಷನಲ್, ನೀವು ಬೇಕಿದ್ರೆ ಹಾಕೋಬೋದು, ಇಲ್ಲಾಂದ್ರೆ ನಡೆಯುತ್ತೆ. 2 ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ. ಒಲೆ ಮ್ಯಾಗೆ ಒಂದು ಬಾಣಲೆ ಇಟ್ಬಿಟ್ಟು ಬೆಲ್ಲ ತೊಗೊಂಡಿದ್ದೆಲ್ಲ ಬೆಲ್ಲನ ಹಾಕೋತಿದ್ದೀನಿ ನಾನು. ಆ ಬೆಲ್ಲ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪನೇ ನೀರು ಹಾಕೋಬೇಕು. ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಆಣ್ ಬರೋವರೆಗೂ ಮಿಕ್ಸ್ ಮಾಡ್ಕೋಬೇಕು, ಕೈ ಬಿಡದೆ. ಇದು ಆಣ್ ಬಂದಿರೋದು ಯಾವ ರೀತಿ ನೋಡೋದಂತ ಮುಂದೆ ತೋರಿಸ್ತೀನಿ ನಿಮ್ಗೆ. ಇದು ಈ ರೀತಿಯಾಗಿಂದ ಇದಕ್ಕೆ 2 ಸ್ಪೂನಷ್ಟು ತುಪ್ಪ ತೊಗೊಂಡಿದ್ವಲ್ಲ ಅದನ್ನ ಹಾಕೋಬೇಕು. ಇದನ್ನ ಆಣ್ ಬಂದಿದ್ದೆಲ್ಲ ಚೆಕ್ ಮಾಡ್ಕೊಳ್ಳೋಕ್ಕೆ ಒಂದು ಪ್ಲೇಟಲ್ಲಿ ನೀರು ತೊಗೊಂಡ್ಬಿಟ್ಟು ಹಣ್ಣನ ಒಂದು ಹನಿ ಹಾಕಿಬಿಟ್ಟು ಚೆಕ್ ಮಾಡ್ಕೋಬೇಕು. ಇದನ್ನು ಆಣ ಬಂದಿಲ್ಲ, ಇನ್ನೊಂದು ಸಲ ನೋಡ್ಕೋತಾ ಇದ್ದೀನಿ. ನೋಡಿ ಇವಾಗ ಆಣ್ ಚೆನ್ನಾಗಿ ಬಂದಿದೆ. ಇವಾಗ ಪರ್ಫೆಕ್ಟ್ ಆಗಿದೆ. ಇವಾಗ ಆಗಳ 1 ಕಪ್ನಷ್ಟು ಶೇಂಗಾ ತೊಗೊಂಡಿದ್ವಲ್ಲ ಅವನ್ನ ಹಾಕೋತಾ ಇದ್ದೀನಿ. ಶೇಂಗಾ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಗಳ ಅರ್ಧ ಕಪ್ನಷ್ಟು ಪುಟಾಣಿ ತೊಗೊಂಡಿದ್ವಲ್ಲ ಅವನು ಕೂಡ ಇವಾಗ ಹಾಕೋತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಚೆನ್ನಾಗಿ ಇವನು ಕೂಡ ಮಿಕ್ಸ್ ಮಾಡ್ಕೋಬೇಕು. ಅದರೊಳಗೆ ಒಂದು 10ರಿಂದ 15 ನಿಮಿಷ ಇದೇ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ಒಂದು 5 ನಿಮಿಷ ಆರಕ್ಕೆ ಬಿಡಬೇಕು. 5 ನಿಮಿಷ ಬಿಟ್ಟಿದ್ದೆ ನಾನೀಗ ಆರಿದೆ.
ನೋಡಿ ಇವಾಗ ತುಪ್ಪ ಯಾಕೆ ಹಾಕೋಬೇಕಂದ್ರೆ ಈ ಥರ ಉಂಡೆ ಕಟ್ಟು ಮುಂದೆ ಕೈಗೆ ಅಂಟುವುದಿಲ್ಲ ರೀ. ಸ್ವಲ್ಪ ಆಣ ಸುಡುವಾಗಲೇ ಉಂಡೆ ಕಟ್ಕೋಬೇಕ್ರಿ, ಅಂದರೆ ಚೆನ್ನಾಗಿ ಬರ್ತಾವ್ರಿ. ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಬರ್ತವೆ ನೋಡ್ತಿರ್ಬೋದು ನೀವು. ನಾನು ಇದೇ ಥರ ಎಲ್ಲದನ್ನು ಉಂಡೆ ಕಟ್ಟಿಟ್ಕೋತೀನಿ ರೀ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಾವ್ರಿ. ಕಟ್ಟೋದು ಸ್ವಲ್ಪ ಲೇಟ್ ಆಯ್ತಂದ ಆಣ ಆರ್ತಂದ ಏನು ತೊಂದರೆ ಇಲ್ಲ ರೀ. ಸ್ವಲ್ಪ ಒಲೆ ಮ್ಯಾಗ ಇಟ್ಕೊಂಡ್ಬಂದ್ರೆ ಪರ್ಫೆಕ್ಟಾಗಿ ಬರ್ತಾವ್ರಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿವೆ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿವೆ ರೀ. ಸಲ ಟ್ರೈ ಮಾಡಿ ನೋಡಿರಿ. ಎಲ್ಲರೂ ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ರೀ. ವಿಡಿಯೋ ಎಲ್ಲರಿಗೂ ಇಷ್ಟ ಆಗೈತೆ ಅನ್ಕೋತೀನಿ ರೀ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ ಅಂತ್ರಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್ ರೀ.